ತಂತಾನೆ ಆಮೇಲೆ ನೀರು ಹೆಚ್ಚು ಬಯಸುವಂತ ಗಿಡ ಅಲ್ಲ. ಅವು ಮುಖ್ಯವಾಗಿ ನೇರಳೆ ಗಿಡ, ಅದೊಂದು ವೈಲ್ಡ್ ಪ್ಲಾಂಟ್. ಇದು ಹೆಚ್ಚು ನೀರು ಬಯಸತಕ್ಕಂತಹ ಹಣ್ಣ ಮರಗಳು ಅಲ್ಲ. ನನ್ನ ತೋಟದಲ್ಲಿರತಕ್ಕಂತಹ ಸಸಿಗಳ ಸುಮಾರು 10,000 ಇತ್ತು ಸಸಿಗಳು ನಮ್ಮ ಗೋರಿಬಿದೂರು ಅಣೆ ಇಲಾಖೆಯವರು ಸಸಿಗಳು ಮಾಡಿ ಈಗಾಗಲೇ ಬೆಳೀತಾ ಇದೆ. ಏನು ಲಾಸ್ ನಾವು ಪ್ರಕೃತಿ ಸಾಧ ಅದಕ್ಕಿಂತ ತುಂಬಾ ನಮಗೆ ಪ್ರಕೃತಿಗೆ ಲಾಭ, ನಮಗೆ ಲಾಭ. ಸರ್, ಇದು ಹರಿತವನ. ನಾನು 1.5 ಎಕರೆಯಲ್ಲಿ ಒಂದು 350ರಿಂದ 400 ವಿಶೇಷವಾದ ಎಲ್ಲ ತಳಿಗಳನ್ನು ಬೆಳೆಸ್ತಾ ಇದ್ದೀನಿ. ನೋಡಿ, ನಾನು ಹಿಂದ್ಗಡೆ ಇರತಕ್ಕಂಥದ್ದು ನಮ್ಮ ದೊಡ್ಡ ಕುರುಗೋಡು ಕೆರೆ. ಸುಮಾರು 160 ಎಕರೆ ಪ್ರದೇಶದಲ್ಲಿ ನೀರು ತುಂಬಕ್ಕಂಥ ಒಂದು ಕೆರೆ. ನನ್ನ ಮುಂದಕ್ಕೆ ಒಂದು ಅರ್ಧ ಕಿಲೋಮೀಟರ್ದಲ್ಲಿ ಉತ್ತರ ಪಿನಾಕಿನಿ ಹರಿತದೆ. ಹಿಂದೆ ಇದು ವಿಶೇಷವಾಗಿ ಕಬ್ಬು ಬೆಳೀತಕ್ಕಂಥ ಒಂದು ಪ್ರದೇಶ. ಗೌರಿಬಿದನೂರಲ್ಲಿ ಸುಮಾರು 40,000 ಎಕರೆಯನ್ನು ನಾವು ಕಬ್ಬು ಬೆಳೆದು ರೈತರು ಜೀವನೋಪಾಯ ಮಾಡ್ತಾಯಿದ್ವಿ. ಕಳೆದ 30 ವರ್ಷದಿಂದ ಪ್ರಕೃತಿಯ ವಿಕೋಪನೋ ಪರಿಸರ ನಾಶದಿಂದನೂ ಮಳೆ ಸಕಾಲಕ್ಕೆ ಬರ್ತಾ ಇಲ್ಲ. ಹೀಗಾಗಿ ನಾವು ಕಬ್ಬನ್ನು ಬಿಟ್ಟು ಮುಸ್ಕುಂಜೋಳ ಬಿಟ್ಟು ಎಲ್ಲ ಕೂಡ ಯಾವುದು ಕೂಡ ಆಶಾದಾಯಕ ಅಲ್ಲ, ರೈತರಿಗೆ ವರಮಾನ ಕೊಡೋದಿಲ್ಲ ಅಂತ ತಿಳ್ಕೊಂಡು ನಾವೀಗ ಪ್ರಕೃತಿಗೆ ಪೂರಕವಾಗಿ ಒಂದು ನಿಶ್ಚಿತ ಆದಾಯ ಬರ್ತದೆ ಅಂತೇಳಿ ಒಂದು 50 ಒಂದು ಹಲಸು ಬೆಳೆದಿದ್ದೀನಿ. ಆ ಹಲಸಲ್ಲಿ ಕೂಡ ಸುಮಾರು ಒಂದು 30 ಪ್ರಭೇದಗಳಿದ್ದಾವೆ. ಮತ್ತು ಜಂಬುನೇರಳೆ 60 ಗಿಡಗಳನ್ನ ಬೆಳೆಸಿದ್ದೀನಿ. ಅದರಲ್ಲಿ ಒಂದು 8 ವೆರೈಟಿ ಪ್ರಭೇದಗಳಿದ್ದಾವೆ. ಹಲವಾರು ಒಂದು ಗ್ರೇಪ್ ಜಾಮೂನ್ ಅಂತಾರೆ, ಈ ಮತ್ತು ಧೂಪದಾಳು ಅಂತಾರೆ. ಈ ಥರ ಹಲವಾರು ಹೆಸರುಗಳು ಒಂದು 8ರಿಂದ 9 ವೆರೈಟಿ ಇದಿದ್ದಾವೆ. ಸುಮಾರು ಒಂದು 60 ಮಾವನ್ನು ಬೆಳೆಸಿದ್ದೀನಿ, ಡೆನ್ಸ್ ಪ್ಲಾಂಟೇಷನ್ನು. ಅದರಲ್ಲೂ ಕೂಡ ಒಂದು 35 ವೆರೈಟಿ ಇದ್ದಾವೆ. ಬೇರೆ ಬೇರೆ ಹಿಮಾಲಯ ತಪ್ಪಲಲ್ಲಿ ಬರ್ತಕ್ಕಂಥ ಹಲವಾರು ಡ್ರೈ ಫ್ರೂಟ್ಸನ್ನು ಇಲ್ಲಿ ಬೆಳೀತಾ ಇದ್ದೀನಿ. 35ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ಇಲ್ಲಿ ಬೆಳೆಸಿದ್ದೀನಿ. ಅದು ಕಮರ್ಷಿಯಲ್ ಆಗದೇ ಇದ್ರೂ ಕೂಡ ನಮ್ಮ ರೈತರಿಗೆ, ನಮ್ಮ ಮಕ್ಕಳಿಗೆ ಯಾವ ಜಾತಿ ಗಿಡ ಹೇಗಿರ್ತದೆ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕಾಗಿ ಈ ಥರದ್ದು ಮಾಡಿದ್ದೀನಿ. ಬಹು ಮುಖ್ಯವಾಗಿ ನಾನು ಹೆಚ್ಚಿನ ಆರ್ಥಿಕ, ನನಗೆ ಈ ನನ್ನ ಜೀವನಕ್ಕೆ ಸುಮಾರು ವರ್ಷಕ್ಕೆ 2 ಲಕ್ಷ ರೂಪಾಯಿ ನನ್ನ ಆದಾಯನ ನೋಡ್ತಾ ಇದ್ದೀನಿ. ಸುಸ್ಥಿರವಾದ ಬದುಕನ್ನು ನೋಡ್ತೀನಿ. ಇದ್ರ ಜೊತೆಗೆ ಪ್ರಕೃತಿಗೆ ಏನು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಅಂತಾರೆ, ಅದಕ್ಕಾಗಿ ನಮ್ಮ ಕಡೆಯಿಂದ ಈ ಪ್ರಕೃತಿಯನ್ನು ಏನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ನಾನು ಈ ತೋಟ ಮಾಡಿದ್ದೀನಿ, ಡೆನ್ಸ್ ಪ್ಲಾಂಟೇಷನ್ ಮಾಡಿದ್ದೀನಿ. ಒಂದು ನಮ್ಮ ಬಯಲು ಸೀಮೆಯಲ್ಲಿ ಒಂದು ಕಾಡು ಸೃಷ್ಟಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಈ ಸಣ್ಣ ಪ್ರಯತ್ನ. ಇದನ್ನು ಸಾಕಷ್ಟು ರೈತರು ಬಂದು ಪ್ರೇರೇಪಣೆಯಾಗಿ ಸಾಕಷ್ಟು ಇದೇ ಥರದ ತೋಟಗಾರಿಕೆಯನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಆಂಧ್ರ ಪ್ರದೇಶ ಇರ್ಬೋದು, ಬೇರೆ ಬೇರೆ ನಮ್ಮ ರೈತರಿಗೆ ಹೋಗ್ಬಿಟ್ಟು ಸಲಹೆ ಕೊಟ್ಟು ಅರಣ್ಯೀಕರಣ ಮಾಡಬೇಕು, ಹಾರ್ಟಿಕಲ್ಚರ್ ಕ್ರಾಪ್ಸ್ ಮಾಡಬೇಕು. ಯಾಕಂತೇಳಿದ್ರೆ ಈಗ ನಮ್ಮ ದೇಶದಲ್ಲಿ ರೈತರ ಬದುಕು ತಮಗೆಲ್ಲ ಗೊತ್ತೇ ಇದೆ. ನಿಶ್ಚಿತವಾದ ಆದಾಯ ಎಲ್ಲ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನ ಈ ವ್ಯವಸಾಯವನ್ನು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬಿಟ್ಟು ಎಲ್ಲೋ ದೂರದ ಊರಿಗೆ, ಬೆಂಗಳೂರು ನಗರಗಳಂಥ ಪಟ್ಟಣಗಳಿಗೆ ಹೋಗಿ ಅಲ್ಲಿ ಜೀವನ ಮಾಡೋದು ದುಸ್ತರ ಆಗ್ತಕ್ಕಂಥ ಪರಿಸ್ಥಿತಿಗಳಾಗಿದ್ದಾವೆ. ಅದನ್ನು ಒಂದು ಮತ್ತೆ ನಮ್ಮ ಜನ ಮತ್ತೆ ಹಳ್ಳಿ ಕಡೆ ಬರಬೇಕು, ಮತ್ತೆ ಸುಸ್ಥಿರವಾದನ್ನು ಬದುಕನ್ನು ಕಾಣಬೇಕು. ಮತ್ತು ಹಳ್ಳಿಗಳು ಹಿಂದಿನ ಕಾಲದಲ್ಲಿ ಹೇಗೆ ಒಂದು ಸಮೃದ್ಧಿಯಿಂದ ಕಾಣಿದ್ವಿ, ಸಂಪತ್ತಿಂದ ನೋಡ್ತಾ ಇದ್ವಿ, ಆ ಸ್ಥಿತಿಯನ್ನು ಮತ್ತೆ ಕಾಣಲಿಕ್ಕಾಗಿ ಒಂದು ಸಣ್ಣ ಪ್ರಯತ್ನ, ಒಂದು ಪ್ರೇರಣೆ ಕೊಡಲಿಕ್ಕಾಗಿ ನಾನು ಈ ಪ್ರಯತ್ನಗಳು ಮಾಡ್ತಾಯಿದ್ದೀನಿ. ದುಡಿದೋ ಕೈಗೆ ಕೆಲಸ ಕೊಡಿ, ಈ ಪ್ರಕೃತಿಯನ್ನು ಅರಸು ಮಾಡತಕ್ಕಂಥ ಈ ಅರಣ್ಯೀಕರಣಕ್ಕೆ, ತೋಟಗಾರಿಕೆಗೆ ಹೆಚ್ಚು ಒತ್ತು ಕೊಡಿ. ಈ ಕನಿಷ್ಠ ಒಂದು 10 ವರ್ಷದಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಹಸಿರೀಕರಣ ಮಾಡೋಣ. ಈ ಮೂಲಕ ಈ ಪ್ರಕೃತಿ ಮಾತೆಯನ್ನು ಬ್ಯಾಲೆನ್ಸ್ ಆಗಿ ಕಾಲಕ್ಕೆ ಮಳೆ ಬರ್ತದೆ, ರೈತನ ಮುಖದಲ್ಲಿ ಸಂತೋಷ ಕಾಣ್ತಾಳೆ. ಈಗಾಗಲೇ ನಾವು ಇಡೀ ದೇಶಾದ್ಯಂತ ಆಹಾರ ಕ್ಷಾಮಗಳನ್ನು ನೋಡ್ತಾ ಇದ್ದೀವಿ. ನಾವು ಎಚ್ಚೆತ್ತುಕೊಳ್ತಾ ಇದ್ದರೆ, ಪ್ರಕೃತಿಯೊಂದಿಗೆ ನಾವು ಕನೆಕ್ಟ್ ಆಗಿದ್ದರೆ ಪ್ರಕೃತಿ ವಿಭಾಗವನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ನಾವೆಲ್ಲ ಕೂಡ ಸರ್ಕಾರ, ಸಾರ್ವಜನಿಕರು ಎಲ್ಲ ಕೂಡ ಪ್ರಕೃತಿಯೊಂದಿಗೆ ನಾವು ಬೆಸಿಬೇಕಾಗ್ತದೆ, ಪ್ರಕೃತಿಯೊಂದಿಗೆ ನಾವು ಕನೆಕ್ಟ್ ಆಗಬೇಕಾಗ್ತದೆ. ಪ್ರಕೃತಿಯೊಂದಿಗೆ ನಾವು ಕನೆಕ್ಟ್ ಆದರೆ ಖಂಡಿತ ನಮಗೆ ಪ್ರಕೃತಿ ಸದಾ ನಮ್ಮ ಜೊತೆಯಲ್ಲಿರ್ತಾಳೆ. ನಮ್ಮೆಲ್ಲರ ಆರೋಗ್ಯವನ್ನು, ಭಾಗ್ಯವನ್ನು ನಮಗೆ ಸದಾ ನೀಡ್ತಾ ಇರ್ತಾಳೆ. ಇದು ನನ್ನ ತೋಟದಲ್ಲಿ ಸುಮಾರು 60 ಜಂಬುನೇರಳೆ ಇದ್ದಾವೆ. ಅದರಲ್ಲಿ ಸುಮಾರು 8 ವೆರೈಟಿ ಇದ್ದಾವೆ. ಒಂದು ಧೂಪದಾಳು ಅಂತ, ಬೇರೆ ಬೇರೆ ಧರ್ಮಪುರಿ, ಇದು ತಮಿಳ್ನಾಡು ಒಂದು ವೆರೈಟಿ, ಧಾರವಾಡ ಕಡೆ ಒಂದು ವೆರೈಟಿ ಇದೆ. ಮತ್ತು ವಿಶೇಷವಾಗಿ ಒಂದು ಗ್ರೇಪ್ ಜಾಮೂನ್ ಅಂತ, ತುಂಬ ಸಣ್ಣದಾಗಿರ್ತದೆ, ದ್ರಾಕ್ಷಿಯದ್ದು ಇರ್ತದೆ, ತುಂಬ ಸ್ವೀಟ್ ಇರ್ತದೆ. ಈ ಥರದ ನಾನಾ ಪ್ರಭೇದ ಸೀಡ್ಲೆಸ್ಸು ಜಾಮೂನ್ ಇದೆ. ಇವೆಲ್ಲ ಕೂಡ ಕೆಲವು ಹೆಸರುಗಳು ನಾನು ಮರ್ತೋಗಿದ್ದೀನಿ. ಬೇರೆ ಬೇರೆ ಉತ್ತರ ಕರ್ನಾಟಕದಿದೆ, ಮಹಾರಾಷ್ಟ್ರದ ವೆರೈಟಿ ಇದೆ, ಈಗ ನಮ್ಮ ಕರ್ನಾಟಕದ್ದೇ ಇದ್ದಾವೆ. ಸುಮಾರು 8ರಿಂದ 9 ವೆರೈಟಿ ಇದಿದ್ದಾವೆ. ಇದು ಗ್ರೇಪ್ ಜಾಮೂನ್ ಅಂತ. ಇದೊಂದು ವಿಶೇಷವಾಗಿ ನಾನು ರಾಜಮಂಡ್ರಿಯಿಂದ ತೊಗೊಂಬಂದಿದ್ದೀನಿ. ನೋಡಿ, ಗ್ರೇಪ್ಸ್ ಥರ ಗೊಂಚಲು ಕಾಣಿಸ್ತದೆ. ಇದು ತುಂಬ ಸ್ವೀಟಾಗಿರ್ತದೆ. ಈ ವೆರೈಟಿ ನಮ್ಮ ಸ್ನೇಹಿತರು ಗೌರಿಬಿದನೂರು ಡಾಕ್ಟರ್ ವಿರೂಪಾಕ್ಷ ಅಂತೇಳಿ
ಈ ಹಣ್ಣನ್ನು ಸುಮಾರು 100-150 kgಗಳಷ್ಟು ಪ್ರತಿ ಸಲ ನಾವು ತಮ್ಮ ಬೆಂಗಳೂರು ತೊಗೊಂಡೋಗಿ ಅವರ ಡಾಕ್ಟರ್ ಸ್ನೇಹಿತರಿಗೆ ಹಂಚ್ತಾರೆ. ನೋಡಿ ಇದನ್ನು ಗ್ರೇಪ್ ಜಾಮೂನ್ ಅಂತಾರೆ. ನೋಡಿ ಈ ಥರ ನಮ್ಮ ದ್ರಾಕ್ಷಿ ಇದ್ದಾಗೆ ಗೊಂಚಲು ಈ ಥರ ಬಿಡ್ತದೆ. ಇದು ಗ್ರೇಪ್ ಜಾಮೂನ್. ಅದು ಪಕ್ಕದಲ್ಲಿ ಕೂಡ ಒಂದು ಸೀಡ್ಲೆಸ್ ಜಾಮೂನ್ ಅಂತ, ಅದರಲ್ಲಿ ಸೀಡ್ ತುಂಬ ನಮ್ಗೆ ಗೊತ್ತಾಗೋದಿಲ್ಲ, ಆ ಥರ ಸೀಡ್ಲೆಸ್ ಜಾಮೂನ್ ಇದೆ. ಸರ್ ಇದು ಗಿಡ ಎಲ್ಲಿ ಸಿಗುತ್ತೆ? ಇದು ನಾನು ತೊಗೊಂಬಂದಿದ್ದು ರಾಜಮಂಡ್ರಿಯಿಂದ ನಾನು ತೊಗೊಂಬಂದಿದ್ದು. ಇಲ್ಲಿಂದ ಇಲ್ಲಿಂದ ಸುಮಾರು ರಾಜಮಂಡ್ರಿ ಅಂತೇಳಿ ನಮ್ಮ ಗೋದಾವರಿ ಜಿಲ್ಲೆಗಳ ಗೋದಾವರಿ ನದಿಯ ಪಕ್ಕದಲ್ಲಿರ್ತಕ್ಕಂಥ ರಾಜಮಂಡ್ರಿ ಅಂತ ಕಡಿಯಮ್ಮ ನರ್ಸರಿಯಿಂದ ತೊಗೊಂಬಂದಿದ್ದು ಗ್ರೇಪ್ ಜಾಮೂನ್ ಅಂತ. ನೋಡಿ ಇದು ಗ್ರೇಪ್ ಜಾಮೂನ್ ತುಂಬ ಸ್ವೀಟಾಗಿರ್ತದೆ. ಹಣ್ಣು ಚಿಕ್ಕದಾದರೂ ಕೂಡ ಇದರ ಮೆಡಿಸನಲ್ ವ್ಯಾಲ್ಯೂಸ್ ಇರ್ಬೋದು, ಇದರ ಆರೋಮ ಸ್ಮೆಲ್ ಇರ್ಬೋದು, ಅದರ ಟೇಸ್ಟು ಒಂದೊಂದು ಮರಕ್ಕೂ ಒಂದೊಂದು ವಿಶೇಷ ಇದೆ. ಈಗ ಬಹು ಮುಖ್ಯವಾಗಿ ನಮ್ಮ ಗ್ರಾಹಕರು ಆ ಸೈಜನ್ನು ನೋಡ್ತಾರೆ ಮತ್ತು ಶೈನಿಂಗ್ ನೋಡ್ತಾರೆ. ನಾವು ಇದು ನ್ಯಾಚುರಲ್ ಆಗಿ ಬೆಳೆಯೋದ್ರಿಂದ ತುಂಬ ಕಡಿಮೆ ಸೈಜ್ ಇರ್ತದೆ. ಇದು ನಾಟಿ ನಮ್ಮ ಜಮೀನಲ್ಲಿ ಅಂತ ಕೆಲವರು ತಗೊಳ್ಳೋದು ಕೂಡ ಇಲ್ಲ. ಬಹುಶಃ ಇದನ್ನು ಟೇಸ್ಟ್ ಮಾಡಿದ್ರೆ ಮತ್ತೆ ಇದೇ ಬೇಕು ಅಂತಾರೆ. ಇದರದ ಏನು ಗ್ರೇಪ್ ಜಾಮೂನಿನ ಒಂದು ವಿಶೇಷತೆ. ಇದು ತುಂಬ ಹೊಸ ವೆರೈಟಿ. ಇದು ನನಗೆ ಎಲ್ಲಿ ಬೆಳೀತಾರೆ ಅಂತ ಗೊತ್ತಿಲ್ಲ. ನಾನು ವಿಶೇಷವಾಗಿ ಅದನ್ನು ನೋಡಿ ತೊಗೊಂಬಂದು ಬೆಳೆದಿದ್ದೀನಿ. ಬಹುಶಃ ಈ ಥರ ವೆರೈಟಿ ನನಗಂತೂ ನೋಡಿಲ್ಲ. ಯಾಕಂದರೆ ಇದು ತುಂಬ ಸಣ್ಣದು ಬಿಡೋದ್ರಿಂದ ಜನ ಯಾರು ದೊಡ್ಡ ಮಟ್ಟದಲ್ಲಿ ಇದನ್ನ ಇಷ್ಟಪಡೋದಿಲ್ಲ. ಯಾಕಂದರೆ ಈಗೆಲ್ಲ ಕೂಡ ಸೈಜ್ ನೋಡ್ತಾರೆ, ಶೈನಿಂಗ್ ನೋಡ್ತಾರೆ. ಹಾಗಾಗಿ ನೋಡಿ ಇದು ಗ್ರೇಪ್ ಜಾಮೂನ್. ಇದು ನಮ್ಮ ದ್ರಾಕ್ಷಿಯ ಗೊಂಚಲಿದ್ದಾಗೆ ಈ ಥರ ಕಾಣಿಸ್ತದೆ. ತುಂಬ ಟೇಸ್ಟ್ ಆಗಿರ್ತದೆ. ಇದರ ಏನು ವಾಸನೆ ಕೂಡ ಒಂಥರ ವಿಶೇಷವಾದ ಒಂದು ವಾಸನೆ ಇರ್ತದೆ. ಅರೋಮಾ ಮತ್ತು ಟೇಸ್ಟು ಇದೊಂದು ವಿಶೇಷತೆ. ಇಲ್ಲಿರ್ತಕ್ಕಂಥ ಒಂದು 60 ಮರಗಳಲ್ಲೂ ಒಂದೊಂದು ಟೇಸ್ಟು, ಒಂದೊಂದು ಸೈಜು, ಒಂದೊಂದು ಏನು ಒಂಥರ ಟೇಸ್ಟು ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ ಕೂಡ ಅಷ್ಟೇ. ಸರ್ ಈಗ ಡಿಮ್ಯಾಂಡು ನಮ್ಮ ಒಂದಷ್ಟು ಡಾಕ್ಟರ್ ಸ್ನೇಹಿತರು ಇದಕ್ಕೆ ಬಂದು ಈ ಗ್ರೇಪ್ ಜಾಮೂನಿಗೆ ತಗೊಂಡು ವಿಶೇಷವಾಗಿ ಬೆಂಗಳೂರು ತಗೊಂಡು ಹೋಗ್ತಾರೆ. ಅದನ್ನ ರುಚಿ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಸಾಕಷ್ಟು ಜನ ಇದು ಸಣ್ಣಗಿದೆ ಅಂತೇಳಿ ಯಾರು ಇಷ್ಟಪಡೋದಿಲ್ಲ. ಒಂದ್ಸಲ ಇದರ ರುಚಿಯನ್ನು ನೋಡಿದ್ರೆ ಮತ್ತೆ ಇದೇ ಬೇಕು ಅಂತಾರೆ. ಏನಿಲ್ಲ, ಝೀರೋ ಮೇಂಟೆನೆನ್ಸ್. ನಾವೆಲ್ಲ ಪ್ರಕೃತಿಯಾಗಿ ತುಂಬಾ ಕಡಿಮೆ ಮಟ್ಟದಲ್ಲಿ ನಾವು ಗೊಬ್ಬರ ಕೊಡ್ತೀವಿ. ಇದು ಇನ್ನೂ ಹೆಚ್ಚು ಗೊಬ್ಬರ ಕೊಟ್ಟಷ್ಟು ಇನ್ನೂ ಹೆಚ್ಚಾಗಿ ಬರ್ತದೆ. ಹಾಗಾಗಿ ಇದು ಈ ಜಮೀನಲ್ಲಿ ಇರ್ತಕ್ಕಂಥದ್ದು ತುಂಬಾ ಮೇಂಟೆನೆನ್ಸ್ ಮಾಡಬೇಕು ಅವಶ್ಯಕತೆ ಇಲ್ಲ. ಇದೊಂದು ವೈಲ್ಡ್ ಪ್ಲಾಂಟ್ ಆಗಿರೋದ್ರಿಂದ ಇದಕ್ಕೇನು ತುಂಬಾ ಕೇರ್ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಮರ ಸೀಡ್ಲೆಸ್ ಜಾಮೂನ್ ಅಂತ, ತುಂಬಾ ಸ್ವೀಟು. ಇದರಲ್ಲಿ ಬೀಜನೇ ಇರೋದಿಲ್ಲ. ಬೀಜ ಸಣ್ಣದಾಗಿರ್ತದೆ, ಅದು ಗೊತ್ತಾಗೋದಿಲ್ಲ ನಮಗೆ ಬೀಜ ಇದರಲ್ಲಿದೆ ಅಂತ. ಇದು ಸೀಡ್ಲೆಸ್ ಜಾಮೂನ್ ಅಂತ. ಇದು ಕೂಡ ನಾನು ರಾಜಮಂಡ್ರಿ ಕಡೆಯಿಂದನೇ ತಗೊಂಬಂದಿದ್ದೀನಿ. ಈ ಥರದ್ದು ಬೇರೆ ಇದೆ. ಆ ಬೇರೆ ವೆರೈಟೀಸ್. ಈಗ ವೈಟ್ ಜಾಮೂನ್ ಇದೆ, ಅದು ನಾನು ಸಕಲೇಶ್ಪುರದಿಂದ ತಗೊಂಬಂದಿದ್ದೀನಿ. ಈ ಥರ ಮತ್ತು ರೆಡ್ ಜಾಮೂನ್ ಅಂತ ಇದೆ. ಡಿಫ್ರೆಂಟ್ ಸ್ಮೆಲ್ ಬರ್ತದೆ. ಇದು ಸೀಡ್ಲೆಸ್ ಜಾಮೂನ್ ಅಂತ. ಮುಂದೆ ನಾನು ರೈತರಿಗೆ ಇದು ಸುಮಾರು ಒಂದು 8 ವೆರೈಟಿ ರೈತರಿಗೆ ಯಾವುದು ಇಷ್ಟಪಡ್ತಾರೋ, ಯಾವುದು ಗ್ರಾಹಕರು ಇಷ್ಟಪಡ್ತಾರೋ ಅದನ್ನು ಸಸಿ ಮಾಡಿ ಕಸಿಗಳು ಮಾಡಿ ರೈತರಿಗೆ ಹಂಚಬೇಕು ಅನ್ನೋ ಉದ್ದೇಶದನ್ನೇ ಈ ಥರ ಒಂದು ಮದರ್ ಪ್ಲಾಂಟ್ಸ್ನ ನಾನು ಬೆಳೆಸ್ತಾ ಇದ್ದೀನಿ. ಹೌದೌದು. ಈಗ ನೋಡಿ, ವಿಶೇಷವಾಗಿ ಇದು ಹೊಟ್ಟೆ ಬಹುಮುಖ್ಯವಾಗಿ ನೇರಳೆ ಅಂತಕ್ಕಂಥದ್ದು ಹೊಟ್ಟೆ ತುಂಬಲಿಕ್ಕಾಗಲ್ಲ. ಇದು ಮೆಡಿಸಿನಲ್. ಇದು ಆರೋಗ್ಯದ ದೃಷ್ಟಿಯಿಂದನೇ, ಒಂದು ವೈದ್ಯಕೀಯ ದೃಷ್ಟಿಯಿಂದನೇ ಈ ಹಣ್ಣನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಸೈಜ್ ಮುಖ್ಯ ಅಲ್ಲ, ಅದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗಾಗಿ ಈ ಹಣ್ಣಿನ ಈ ಗುಣನೇ ಅಷ್ಟು. ನಾವು ದೊಡ್ಡದು ಈಗ ಬೇರೆ ತಮಿಳ್ನಾಡು ಆ ಭಾಗದಲ್ಲಿ ಫರ್ಟಿಲೈಸರ್ ಹಾಕಿ ಕೆಮಿಕಲ್ಸ್ ಹಾಕಿ ಇದು ಮಾಡ್ತಾರೆ, ಬಹು ದೊಡ್ಡದಾಗಿರ್ತದೆ. ನಾವು ಆ ಥರ ದೊಡ್ಡದಾಗಿರ್ತಕ್ಕಂಥದ್ದನ್ನ ನಾವು ಅದಕ್ಕಿಂತ ಹೆಚ್ಚಾಗಿ ಅದ್ರ ಗುಣ, ಅದ್ರ ಕ್ವಾಲಿಟೀಸು, ಅದ್ರ ಮೆಡಿಸಿನ್ ವ್ಯಾಲ್ಯೂಸು, ಅದರ ಕ್ಯಾರೆಕ್ಟರಿಸ್ಟಿಕ್ಸು, ಹಣ್ಣಿನ ಗುಣಗಳನ್ನ ನಾವು ನೋಡಬೇಕಾಗ್ತದೆ. ಇದು ಸೀಡ್ಲೆಸ್ ಜಾಮೂನ್. ಇದಕ್ಕೂ ಇದೆ ಸರ್, ಪ್ರತಿಯೊಂದು ತನ್ನದೇ ಆದ ಪ್ರತ್ಯೇಕತೆ ಇದೆ. ಬೀಜ ಇಲ್ಲೇ ಇರೋದ್ರಿಂದ ತುಂಬ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ತುಂಬ ಚಿಕ್ಕದಾಗಿ ಇರ್ತದೆ. ಇದು ಕೂಡ ತುಂಬ ಸಣ್ಣದಾಗಿದೆ. ಬಹುಶಃ ನಾವಿನ್ನೂ ಗೊಬ್ಬರ ಕೊಟ್ಟು 10 ವರ್ಷ ಆಗಿದೆ. ಈಗ ಅದಕ್ಕಾಗಿ ಒಂದು ಸಾವಯವ ದೇಸಿ ಹಸುಗಳನ್ನು ಮೇಯಿಸಿ ಆ ಗೊಬ್ಬರ ಕೊಟ್ಟರೆ ಇನ್ನೂ ಇದ್ರದ್ದು ಸೈಜು ಪ್ರಮಾಣ ಜಾಸ್ತಿ ಆಗ್ತದೆ. ಇದು ನಾನು ನಮ್ಮ ಬೇರೆ ನಮ್ಮ ಕರ್ನಾಟಕದಾದ್ಯಂತ ಮುಖ್ಯವಾಗಿ ಹಿತಕಾರಿ ನರ್ಸರಿ ಅಂತಿದೆ, ಮತ್ತು ನಂದಿ ಹಿಲ್ದ ಹತ್ರ ಒಂದು ನರ್ಸರಿ ಇದೆ, ಮತ್ತು ನಮ್ಮ ಬೆಂಗಳೂರು GKVK ಹಾರ್ಟಿಕಲ್ಚರು, ಮತ್ತು ನಮ್ಮ
ರಾಜಮಂಡ್ರಿ ಹತ್ರ ಒಂದು ಕಡಿಯಮ್ ಅಂತೇಳಿ ಒಂದು ಇಡೀ ದೇಶದಲ್ಲಿ ಅತಿ ದೊಡ್ಡ ನರ್ಸರಿ ಇದೆ. ಆ ನರ್ಸರಿಯಿಂದ ಕೂಡ ತೊಗೊಂಬಂದಿದ್ದೀನಿ. ಎಲ್ಲೆಲ್ಲಿ ವೆರೈಟೀಸ್ ಇದಾವೆ ಅಂತೇಳಿ ಎಲ್ಲ ಹುಡುಕಿ ಈ ಗಿಡಗಳನ್ನು ತಂದು ಸುಮಾರು 8 ರಿಂದ 9 ಜಮ್ಮುನೇರಳೆ ಗಿಡಗಳನ್ನ ಇದು ಮಾಡಿದ್ದೀನಿ. ಇದ್ರ ಉದ್ದೇಶ ಮುಂದೆ ನಮ್ಮ ರೈತರು ಆ ಹಣ್ಣಿನ ಫ್ಲೇವರು, ರುಚಿ, ಕಲ್ಲರು ನೋಡಿ ನಾವೇ ಸಸಿಗಳು ಮಾಡಿ ರೈತರಿಗೆ ಕೊಡಬೇಕು ಅಂತ ನಮ್ಮ ಉದ್ದೇಶ. ಆ ಉದ್ದೇಶದಲ್ಲೇ ಬೇರೆ ಬೇರೆ ವೆರೈಟೀಸ್ ಎಲ್ಲ ತೊಗೊಂಬಂದು ಇಲ್ಲಿ ನಾಟಿ ಮಾಡಿದ್ದೀನಿ. ಇದು ನಾಟಿ ಮಾಡಿ 12 ವರ್ಷ ಆಯಿತು. ಈ 12 ವರ್ಷದಲ್ಲಿ ನನಗೆ 5 ವರ್ಷದಿಂದ ನಿಶ್ಚಿತವಾದ ಒಂದು ಆದಾಯ ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ. ಇದು ಬಹುಮುಖ್ಯವಾಗಿ ಬಿಟ್ಟ ಎಲ್ಲ ಹಣ್ಣು ಕೂಡ ನಮ್ಗೆ ಸಿಗೋದಿಲ್ಲ. ಗಾಳಿ ಮಳೆ ಬಂದರೆ 50% ಹೆಚ್ಚು ಹಣ್ಣು ಮಣ್ಣು ಪಾಲಾಗ್ತದೆ. ಅದು ನಮಗೇನು ಬೇಜಾರಿಲ್ಲ. ಅದು ಯಾಕಂದರೆ ಪ್ರಕೃತಿ ಕೊಟ್ಟಿದ್ದು ನಾವು ಸಂಪೂರ್ಣ ತಗೊಳ್ಳೋದು ಕೂಡ ಸರಿಯಲ್ಲ. ಒಂದು 50% ಸಿಕ್ಕಿದ್ರೂ ಕೂಡ ನಮಗೆ ಇದರಿಂದ ಸುಮಾರು 2000 kg ಸಿಗ್ತದೆ. ನಾವು ಯಾವುದೇ ಒಂದು ಪೆಸ್ಟಿಸೈಡ್ಸ್ ಆಗಲಿ ಫರ್ಟಿಲೈಸರ್ಸು ಹಾಕೋದಿಲ್ಲ. ಏಕೆಂದರೆ ಈ ಹಣ್ಣಿನ ವಿಶೇಷ ಏನು ಅಂತ ಹೇಳಿದ್ರೆ ಈ ಹಣ್ಣು ಹೊಟ್ಟೆ ತುಂಬಲಿಕ್ಕೆ ಅಲ್ಲ, ಇದು ಬಹುಮುಖ್ಯವಾಗಿ ಡಯಾಬಿಟಿಸ್ಗೆ, ಶುಗರ್ ಪೇಷಂಟ್ಸ್ಗೆ ಮತ್ತು ಲಿವರು, ಕಿಡ್ನಿ ಇದೆಲ್ಲ ಕೂಡ ರಕ್ತ ಶುದ್ಧಿಯನ್ನು ಮಾಡ್ತದೆ. ಹಲವಾರು ಕಾಯಿಲೆಗಳಿಗೆ ಇದು ಹಣ್ಣುಗಳಲ್ಲೇ ಅತಿ ಉತ್ಕೃಷ್ಟವಾದದ್ದು, ತುಂಬ ವ್ಯಾಲ್ಯೂಬಲ್ಲು ಹಣ್ಣು ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮತ್ತು ನಮ್ಮ ಮಾಡರ್ನ್ ಸೈನ್ಸ್ ಕೂಡ ಅದನ್ನೇ ಹೇಳ್ತದೆ. ಹೀಗಾಗಿ ಇದೊಂದು ಪ್ರತಿಯೊಬ್ಬರು ಕೂಡ ವರ್ಷದಲ್ಲಿ ಕೇವಲ 1 ತಿಂಗಳು ಸಿಗ್ತಕ್ಕಂಥದ್ದು ಈ ಹಣ್ಣು. ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಚಿಕ್ಕ ಮಕ್ಕಳಿಂದ ಕೂಡ 70-80 ವರ್ಷದ ಮುದುಕರು ಯಾವುದೇ ವಯಸ್ಸಿನ ಇದಲ್ಲದೆ ಈ ಹಣ್ಣನ್ನ ತಿನ್ನಲೇಬೇಕಾಗ್ತದೆ. ನಾವು ಹೇಳೋದಲ್ಲ, ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ. ಆಯುರ್ವೇದಿಕ್ ಡಾಕ್ಟ್ರು, ಎಲ್ಲ ವಿಧವಾದ ಡಾಕ್ಟರ್ಸ್ ಕೂಡ ಈ ಹಣ್ಣಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಾಗಿ ಇದು ಔಷಧೀಯ ಗುಣ ಇರತಕ್ಕಂಥ ಹಣ್ಣು. ಪ್ರತಿಯೊಬ್ಬರು ಪ್ರತಿ ವರ್ಷ ಕನಿಷ್ಠ ಒಂದು ಅರ್ಧ kg ಆದರೂ ಕೂಡ ಹಣ್ಣು ತಿನ್ನಬೇಕಾಗ್ತದೆ. ಬಟ್ ಇದನ್ನು ತಿನ್ನುವಾಗ ನಾವು ಯಾವುದೇ ಪೆಸ್ಟಿಸೈಡ್ಸು ಫರ್ಟಿಲೈಸರ್ ಹಾಕೋದಿಲ್ಲ. ಬಟ್ ತಿನ್ನೋದಕ್ಕೆ ಮುಂಚೆ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ತೊಳೆದು ತಿಂದರೆ ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನಾದರೂ ಸಣ್ಣ ಮೈಕ್ರೋ ಆರ್ಗನಿಮ್ಸ್, ಜರ್ಮ್ಸ್ ಇದಾಗ್ತದೆ. ಹಾಗಾಗಿ ಮತ್ತೇನು ಅದನ್ನು ನಾವು ಇದು ಮಾಡ್ಕೋಬಾರ್ದು. ಇದೊಂದು ಇತ್ತೀಚೆಗೆ ಸಾಕಷ್ಟು ಅದನ್ನು ಸ್ಕ್ವಾಷ್ ಮಾಡ್ತಾಯಿದ್ದಾರೆ, ಸಿರಪ್ ಮಾಡ್ತಾಯಿದ್ದಾರೆ, ಮತ್ತು ಈ ಹಣ್ಣಿನ ಬೀಜದಿಂದ ಕೂಡ ಪೌಡ್ರ್ ಮಾಡ್ತಾಯಿದ್ದಾರೆ, ಮತ್ತು ಡಯಾಬಿಟಿಕ್ಕಾಗಿ ಅದನ್ನು ಸಿರಪ್ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ತುಂಬ ಉಪಯುಕ್ತವಾದಂಥ ಹಣ್ಣು. ಇದೆಲ್ಲರಿಗೂ ಸಿಗ್ತಾ ಇಲ್ಲ. ಈ ರೈತರು ಇನ್ನೂ ಸಾಕಷ್ಟು ವೆರೈಟೀಸನ್ನು ನೆಡಲಿಕ್ಕಾಗಿ ರೈತರಿಗೆ ಸರ್ಕಾರದಿಂದ, ಅರಣ್ಯ ಇಲಾಖೆಯಿಂದ ಇರ್ಬೋದು, ಹಾರ್ಟಿಕಲ್ಚರಿಂದ ಸರ್ಕಾರ ರೈತರು ಕೊಟ್ಟರೆ ಇದು ನಾವು ಸ್ಕ್ವಾಷ್ ಕೂಡ ಮಾಡ್ಬೋದು. ಈಗ ಜ್ಯೂಸ್ ಅಂಗಡಿಗಳಲ್ಲಿ ನೇರಳೆ ಶರಬತ್ತು ಅಂತಲೂ ಕೊಡ್ತಾರೆ. ಭಾಳ ಹಿಂದೆ ಚಿಕ್ಕ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ನೇರಳೆ ಶರಬತ್ತು ಅಂತ ಕೊಡ್ತಾಯಿದ್ರು. ಆ ಥರದ್ದು ಈಗ ಪ್ರತಿ ವರ್ಷ ಸಿಗಬೇಕಂದ್ರೆ, ಈಗ ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದೆ, ಆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಇದಕ್ಕೆ. ಅವರು ಈಗ ಇದನ್ನು ಸ್ಕ್ವಾಷ್ ಮಾಡಿ ಸಿರಪ್ ಮಾಡಿ ಪ್ರತಿ ಜ್ಯೂಸು ಅಂಗಡಿಗಳಲ್ಲೂ, ಐಸ್ ಕ್ರೀಮ್ಗಳಲ್ಲೂ ಇದೆಲ್ಲ ಕೂಡ ಇದು ಮಾಡ್ತಕ್ಕಂಥದ್ದಿದೆ. ಇದು ಬಹು ಬೇಡಿಕೆ ಆಗಿರ್ತಕ್ಕಂತಹ ಆರೋಗ್ಯಕರದ ಹಣ್ಣು. ಇದನ್ನು ನಮ್ಮ ಸರ್ಕಾರ, ನಮ್ಮ ಹಾರ್ಟಿಕಲ್ಚರ್ ಇಲಾಖೆ, ಅರಣ್ಯ ಇಲಾಖೆ ಹೆಚ್ಚು ಇದು ಮಾಡಬಹುದು. ನಾನು ಕೂಡ ಕಳೆದ ವರ್ಷ ಒಂದು 10,000 ಸಸಿಗಳನ್ನು ನಮ್ಮ ಅರಣ್ಯ ಇಲಾಖೆಯವರಿಗೆ ಕೊಟ್ಟು, ಈಗ ನಮ್ಮ ಗೌರಿಬಿದನೂರಾದ್ಯಂತ ಅರಣ್ಯಗಳಲ್ಲಿ, ರಸ್ತೆ ಬದಿಗಳಲ್ಲಿ ನನ್ನ ತೋಟದಲ್ಲಿರತಕ್ಕಂಥ ಸಸಿಗಳದ ಸುಮಾರು 10,000ಕ್ಕೆ ಹೆಚ್ಚು ಸಸಿಗಳು ನಮ್ಮ ಗೌರಿಬಿದನೂರು ಅರಣ್ಯ ಇಲಾಖೆಯವರು ಸಸಿಗಳು ಮಾಡಿ ಈಗಾಗಲೇ ಬೆಳೀತಾ ಇದ್ದಾವೆ. ಹೀಗಾಗಿ ಇದು ಗೊಬ್ಬರ ನಾವು ಯಾವುದೂ ಕೂಡ ಹಾಕೋದಿಲ್ಲ. ಹೀಗೆ ನಾವು ಕಳೆದ 10 ವರ್ಷದಿಂದ ಏನೂ ಉಪಯೋಗ ಇಲ್ಲ, ನ್ಯಾಚುರಲಾಗಿ ಬೆಳೀತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಹಣ್ಣು ಕಡಿಮೆ ಸೈಜ್ ಬರ್ತಾಯಿದೆ ಅಂತೇಳಿ ನಾವೀಗ ದೇಶಿ ಹಸುಗಳನ್ನು ತೊಗೊಂಬಂದು, ಒಂದು 4 ದೇಶಿ ಹಸುಗಳು ತೊಗೊಂಬಂದು ಅದ್ರ ಗಂಜಲ ಮತ್ತು ಸಗಣಿಯಿಂದ ಮರಗಳಿಗೆ ಗೊಬ್ಬರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದು ಸಾವಯವವಾಗಿ ನಮ್ಮ ಏನು ಜೀವಾಮೃತ ಇರ್ಬೋದು, ಬೇರೆ ಬೇರೆ ಮಾದರಿಗಳಲ್ಲಿ ಆ ಗಿಡಗಳಿಗೆ ಸ್ಪ್ರೇ ಮಾಡಿಕೊಡ್ತಕ್ಕಂಥದ್ದು, ಮತ್ತು ಗಿಡಗಳಿಗೆ ಆ ಗಂಜಲ ಮತ್ತು ಆ ಸಗಣಿಯನ್ನು ನಾವು ಕೊಡಲಿಕ್ಕೆ, ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ನಾವು ಯೋಚನೆ ಮಾಡಿ ಈಗ 5 ಹಸುಗಳನ್ನು ತರ್ತಾಯಿದ್ವಿ, ನಮ್ಮ ಗಿರ್ ಹಸುಗಳನ್ನು. ಬಹುಮುಖ್ಯವಾಗಿ ಈಗ ಮಣ್ಣು ಸತ್ತೋಗ್ತಾ ಇದೆ. ನಾವು ಕಳೆದ 50-60 ವರ್ಷಗಳಿಂದ ಮಣ್ಣಿನ ಫಲವತ್ತತೆಯನ್ನೆಲ್ಲ ಫರ್ಟಿಲೈಸರ್ಸ್ ಹಾಕಿ ಅದನ್ನು ನಾವು ಮಣ್ಣಿನ ಫಲವತ್ತತೆಯನ್ನು ನಾವು ಕಳೆದುಬಿಟ್ಟಿದ್ವಿ. ಏನು ಬಯಾಲಜಿಕಲ್ ಆಕ್ಟಿವಿಟಿ ಇದೆ, ಆ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಸತ್ತೋಗಿದ್ದಾವೆ. ಮತ್ತು ಆ ಭೂಮಿಯನ್ನು ಬದುಕಲಿಕ್ಕಾಗಿ ಅದೊಂದೇ ನಮ್ಮ ದೇಶೀಯ ಹಸುಗಳ ಸಗಣಿ ಮತ್ತು ಗಂಜಲ. ಅದಕ್ಕಾಗಿ ಆ ಭೂಮಿಯನ್ನು ಬದುಕಿದರೆ ಆ ಭೂಮಿ ಸಸ್ಯಗಳ ಮೂಲಕ, ಆ ಹಣ್ಣಿನ ಮೂಲಕ, ತರಕಾರಿಗಳ ಮೂಲಕ ನಮಗೆ ಚೈತನ್ಯ, ಶಕ್ತಿ, ಸ್ಫೂರ್ತಿ, ಒಳ್ಳೆಯ ಆರೋಗ್ಯ ಕೊಡ್ತದೆ. ಹಾಗಾಗಿ ನಾವು ಮಣ್ಣಿಗೆ ಜೀವ ಕೊಡ್ತಕ್ಕಂಥ ಕೆಲಸ ನಮ್ಮ ದೇಶೀಯ ಹಸುಗಳಿಂದ ನಾವು ಕೊಡ್ತಕ್ಕಂಥ ನಾನು ಕೆಲಸ ಈಗ ಮಾಡ್ತಾಯಿದ್ದೀನಿ. ಹೀಗಾಗಿ ಇದು ನಾವು ಹೆಚ್ಚು ದೇಶೀಯ ಹಸುಗಳನ್ನು ನಮ್ಮ ಭೂಮಿಗೆ ಕೊಟ್ಟರೆ
ಆ ಭೂಮಿ ಬದುಕ್ತದೆ. ಆ ಭೂಮಿಯ ಸ್ವಾದಿಷ್ಟತೆ, ಆ ಬರ್ತಕ್ಕಂಥ ಹಣ್ಣಿನ ಸ್ವಾದ ಇರ್ಬೋದು, ರುಚಿ ಇರ್ಬೋದು, ಗಾತ್ರ ಅದೆಲ್ಲ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ನಮ್ಮ ದೇಶೀಯ ಹಸುಗಳನ್ನು, ದೇಶೀಯ ಗೋ ಸಂಪತ್ತನ್ನು ಉಳಿಸ್ಬೇಕು, ನಮ್ಮ ಭೂಮಿಯನ್ನು ಉಳಿಸ್ಬೇಕು, ನಮ್ಮ ಪ್ರಕೃತಿಯನ್ನು ಉಳಿಸ್ಬೇಕು. ಈ ಮೂಲಕ ನಮ್ಮ ಮಳೆಯ ಕೂಡ ಪ್ರಮಾಣ ಜಾಸ್ತಿ ಆಗ್ತದೆ. ಇದೆಲ್ಲ ಕೂಡ ಆ ಪ್ರಕೃತಿಯ ಭಾಗ. ಆ ಪಂಚಭೂತಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಮರಗಿಡಗಳು. ನಾವು ಈ ಪರಿಸರಕ್ಕೆ ಬೆಲೆ ಕೊಡೋಣ, ಪರಿಸರವನ್ನು ಸದಾ ನಿರಂತರವಾಗಿ ನಾವು ಆ ಪರಿಸರಕ್ಕೆ ಪೂರಕವಾದಂಥ ಕೆಲಸಗಳು ಮಾಡೋಣ. ನಿರಂತರವಾಗಿ ಪ್ರತಿಯೊಬ್ಬರು ಕೂಡ ಮರಗಿಡಗಳನ್ನು ಬೆಳೆಸಿ ಅರಣ್ಯೀಕರಣ ಮಾಡಿ ಆದಾಯವನ್ನು ಕೂಡ ನಾವು ತರಲಿಕ್ಕೆ ನಾವೆಲ್ಲ ಕೂಡ ಇದ್ದಾವೆ. ನಿಮ್ಮ ತೋಟದಲ್ಲಿ ಬೆಳೆಯುವ ನೇರಳೆ ಡಿಮ್ಯಾಂಡ್ ಯಾವ ಥರ ಇದೆ? ಡಿಮ್ಯಾಂಡು ನಮ್ಮ ಬೇರೆ ಬೇರೆ ನನ್ನ ಏನು ನಮ್ಮ ಮಾಧ್ಯಮದ ಮೂಲಕ, ಈ ಏನು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಪತ್ರಕರ್ತರು ಒಂದಷ್ಟು ಇದು ಮಾಡಿದರೆ, ಎಲ್ಲೆಲ್ಲೋ ದೂರದ ಮೈಸೂರಿಂದ ಆರ್ಡ್ರ್ ಬರ್ತದೆ, ಬೆಂಗಳೂರಿಂದ ಆರ್ಡ್ರ್ ಬರ್ತದೆ. ಈಗ ಇಲ್ಲೇ ಬಂದು ನಮ್ಮ ರೈತರು, ನಮ್ಮ ಸ್ನೇಹಿತರು ಇಲ್ಲಿಂದನೇ ತಗೊಂಡು ಹೋಗೋ ಕೆಲಸ ಆಗ್ತದೆ. ಯಾಕಂತೇಳಿದ್ರೆ ನಾವು ಆರ್ಗ್ಯಾನಿಕ್ ಫ್ರೂಟ್ಸ್ ಆಗಿರೋದ್ರಿಂದ ಇಲ್ಲಿಗೆ ಬಂದು ಡಿಮ್ಯಾಂಡು, ಇದು ತುಂಬ ಡಿಮ್ಯಾಂಡ್ ಇದೆ. ಅವರೇ ಬಂದು ಇಲ್ಲಿಂದ ತಗೊಂಡು ಹೋಗ್ತಾರೆ. ಹೀಗಾಗಿ ಮತ್ತು ಲೇಬರ್ಸ್ ಪ್ರಾಬ್ಲಮ್ಮು, ಇದನ್ನು ಕೀಳಲಿಕ್ಕಾಗಿ ಈಗ ತಜ್ಞರು ಯಾರೂ ಇಲ್ಲ, ನಾವೇ ಅದನ್ನು ಕೀಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನು ಕೀಳಲಿಕ್ಕಾಗಿ ಎಕ್ಸ್ಪರ್ಟ್ಸ್ನ ಬೇರೆ ಆಂಧ್ರದಿಂದ ನಾವು ಕರ್ಕೊಂಬರ್ತಾ ಇದ್ದೀವಿ. ಇದರಲ್ಲಿ ನಷ್ಟ ಕೂಡ ಇದೆ. ಆದಾಯ ಪ್ರತಿ ವರ್ಷಕ್ಕೆ ನನಗೆ ಈ 50-60 ಮರಗಳಿಂದ ಕನಿಷ್ಠ 2 ಲಕ್ಷ ರೂಪಾಯಿ ಆದಾಯ ಇದೆ. ನಿಶ್ಚಿತವಾದ ಆದಾಯ ಅಂತೂ ಇದ್ದೇ ಇದೆ. ಕ್ರಿಮಿನಾಶಕಗಳು ನಾವು ಯಾವುದೇ ಕ್ರಿಮಿನಾಶಕಗಳನ್ನ ಬಯಸೋದಿಲ್ಲ. ಪ್ರಕೃತಿಗೆ ಆ ಶಕ್ತಿ ಚೈತನ್ಯ ಇದೆ. ನಾವು ಯಾವಾಗ ಹೆಚ್ಚು ಹೆಚ್ಚು ಔಷಧಿಗಳನ್ನು ಹೊಡಿತೇವೋ ಆಗ ಆ ಕ್ರಿಮಿಕೀಟಗಳಿಗೆ ತನ್ನಷ್ಟಕ್ಕೆ ತಾನೇ ಶಕ್ತಿ ಬಂದು ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ಬರೋದಿಲ್ಲ. ಹಾಗಾಗಿ ನಾವು ತಂತಾನೆ ಪ್ರಕೃತಿಗೆ ಬಿಟ್ಟರೆ ಪ್ರಕೃತಿಯಲ್ಲಿ ಶಕ್ತಿ ಇದೆ. ಯಾವ್ಯಾವ ಕ್ರಿಮಿಕೀಟಗಳು ತಿನ್ನಬೇಕು ಅದೆಲ್ಲ ತಿನ್ನಬೇಕು. ನಾವು ಒಬ್ಬರೇ ಮನುಷ್ಯ ಒಬ್ಬರೇ ಅಲ್ಲ, ಅದೊಂದು ಬಯೋಡೈವರ್ಸಿಟಿ ಅಂತಕ್ಕಂಥ ನಾವು ಹಾಳು ಮಾಡಬಾರ್ದು. ಯಾಕಂದರೆ ಇದೊಂದು ನಿಗೂಢ ವಿಸ್ಮಯ ಜಗತ್ತು ಪರಿಸರ ಅಂತಕ್ಕಂಥದ್ದು. ನಾವು ಪ್ರಾಣಿ ಕೀಟಗಳನ್ನು ನಾವು ಹೆಚ್ಚು ಅದನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದು ತಂತಾನೇ ರೋಗ ನಿರೋಧ, ಅದನ್ನು ಪೆಸ್ಟಿಸೈಡ್ಸ್ನ ಕಂಟ್ರೋಲು ಮಾಡಲಿಕ್ಕೆ ಅದು ಬಂದು ನೀವು ಯಾವುದೇ ಔಷಧ ಹೊಡೆದು ಕೂಡ ಅದು ನಾಶ ಆಗೋದಿಲ್ಲ. ಹಾಗಾಗಿ ನಾವು ಪ್ರಕೃತಿಯಾಗಿ ಬಿಟ್ಟರೆ ನೋಡಿ, ನನ್ನ ತೋಟದಲ್ಲಿ ಬೇರೆ ಬೇರೆ ಕ್ರಿಮಿಗಳನ್ನು ತಿನ್ನಲಿಕ್ಕೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಬರ್ತವೆ, ಬೇರೆ ಬೇರೆ ಪಕ್ಷಿಗಳು ಬರ್ತವೆ, ಬೇರೆ ಬೇರೆ ಓತಿಕ್ಯಾತಿಗಳು ಬರ್ತವೆ. ಅದು ಬ್ಯಾಲೆನ್ಸ್, ಅದು ಒಂದು ಚೈನ್, ಫುಡ್ ಚೈನ್. ಅದು ನಾವು ಯಾವತ್ತೂ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದು ಈ ಮೂಲಕ, ದಯಮಾಡಿ ರೈತ ಬಾಂಧವರು ಈ ವಿಷಯುಕ್ತವಾದ ಪೆಸ್ಟಿಸೈಡ್ಸ್ನ ಹೊಡೆದು ಆ ಪ್ರಕೃತಿಯ ಬಯೋಡೈವರ್ಸಿಟಿನ ಜೀವ ಸಂಕುಲವನ್ನು ದಯಮಾಡಿ ನಾವು ಅದನ್ನು ನಾಶ ಮಾಡಬಾರ್ದು. ನೋಡಿ, ಕ್ರಿಮಿಕೀಟಗಳು ಅಕಸ್ಮಾತ್ ನೊಣಪಣ ಬಂದು ಇದ್ರೂ ಕೂಡ ಏನು ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಅದರಿಂದ ಬರ್ತಕ್ಕಂತಹ ಒಂದು ಏನು ಲಾಸ್ಕ್ಕಿಂತನೂ ನಾವು ಪ್ರಕೃತಿ ಸಾಧೋಗ್ಬಿಟ್ರೆ ಅದಕ್ಕಿಂತ ತುಂಬ ನಮಗೆ ಪ್ರಕೃತಿಗೆ ಲಾಭ, ನಮಗೆ ಲಾಭ. ಹಾಗಾಗಿ ನಾನು ಯಾವುದೇ ಪೆಸ್ಟಿಸೈಡ್ಸ್ ಹೊಡಲಿಕ್ಕೆ ವಿರೋಧ ಇದ್ದೀನಿ. ನಾನು ನ್ಯಾಚುರಲ್ ಆಗಿ ನಾನು ಪ್ರಕೃತಿಗೆ ಬಿಟ್ಬಿಡ್ತೀನಿ. ಪ್ರಕೃತಿ ಅದನ್ನು ತನ್ನ ಕೆಲಸ ತಾನು ಮಾಡ್ಕೊಳ್ತದೆ. ನೀರಾವರಿ ನೋಡಿ, ನಮಗೆ ನಮ್ಮ ಪೂರ್ವಕ್ಕೆ ಒಂದು 100-150 ಮೀಟರ್ಗಳಲ್ಲಿ ಒಂದು ಕೆರೆ ಇದೆ. ಆ ಕೆರೆಗೆ ನೀರು ಬಂದರೆ ನಮಗೆ ಒಂದು ಬೋರ್ವೆಲ್ ಇದೆ. ಬೋರ್ವೆಲ್ಲಲ್ಲಿ ನಿಶ್ಚಿತವಾಗಿ ನೀರು ಬರ್ತದೆ. ಇದು ಹೆಚ್ಚು ನೀರು ಬಯಸ್ತಕ್ಕಂತಹ ಹಣ್ಣಿನ ಮರಗಳಿಗೂ ಅಲ್ಲ. ಯಾವಾಗಲೂ ಹಣ್ಣು ಬಿಟ್ಟಾಗ ಅದು ಹೂ ಹಾಕಿದಾಗ ಮಾತ್ರ ಸ್ವಲ್ಪ ನೀರು ಬೇಕಾಗ್ತದೆ. ಮತ್ತು ಗಿಡ ಒಂದು 5 ವರ್ಷ ಬೆಳೆಯೋವರೆಗೆ ನೀರು ಬೇಕಾಗ್ತದೆ. ತಂತಾನೆ ಆಮೇಲೆ ನೀರು ಹೆಚ್ಚು ಬಯಸುವಂಥ ಇದು ಗಿಡ ಅಲ್ಲ. ಬಹು ಮುಖ್ಯವಾಗಿ ನೇರಳೆ ಗಿಡ ಅದೊಂದು ವೈಲ್ಡ್ ಪ್ಲ್ಯಾಂಟು. ಹಾಗಾಗಿ ಇದು ಯಾವುದೇ ನೀರನ್ನು ಹೆಚ್ಚು ಬೇಡ್ತಕ್ಕಂತಹ ಗಿಡ ಅಲ್ಲ.